ಜೀವನ್ ಮುಕ್ತಿಯ ಸ್ಥಿತಿಯ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. यह कोई नहीं जानता, साध्य ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. आप चैलेंज करते हो कि हम आपको जीवन में मुक्त डबल दिला सकते हैं. ಆದ್ರೆ ನೀವು ಚಾಲೆಂಜ್ ಮಾಡ್ತಿರತ್ತೆ ಅಥವಾ ಜೀವನದಲ್ಲಿ ನಾವು ಮುಕ್ತಿ ಡಬಲ್ ಮುಕ್ತಿ ಮತ್ತು ಜೀವನ ಮುಕ್ತಿ ಡಬಲ್ ಕೊಡಿಸ್ತೇವೆ ಅಂತ ನೀವು ಚಾಲೆಂಜ್ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. जीवन भी हो और मुक्ति भी हो, जीवननू इरबेकु मुक्तनू इरबेकु. ऐसी ಚಾಲೆಂಜ್ की है ना, ತಾವೆಲ್ಲ ಈ ರೀತಿ ಚಾಲೆಂಜ್ ಮಾಡಿದ್ದೀರಲ್ಲ. ಜೀವನದಲ್ಲಿ ಇದನ್ನು ಕೂಡ ಜೀವನ ಮುಕ್ತಿಯ ಅನುಭವ ಮಾಡು. नशे से कहते हो कि जीवन मुक्ति आपका और हमारा जन्मसिद्ध अधिकार है. ಬಾಬಾ ನಶಾದಿಂದ ನೀವು ಹೇಳ್ತೀರಿ ಜೀವನ್ ಮುಕ್ತಿ ಅಧಿಕಾರ ನಮ್ದು ನಿಮ್ದು ಎಲ್ಲಾರ್ದು ಇದೆ ಅಂತ ನಶಾದಿಂದ ಹೇಳ್ತೀರಿ. तो स्वदर्शन चक्रधारी अर्थात दुखों के चक्करों से मुक्त रहने वाले. ಬಾಬಾ ಹೇಳ್ತಾರೆ ಸ್ವದರ್ಶನ್ ಚಕ್ರಧಾರಿ ಆಗುದಂದ್ರೇನು, ದುಃಖದ ಚಕ್ರಗಳಿಂದ ಮುಕ್ತರಾಗಿರ್ತಕ್ಕಂಥವ್ರು ಸ್ವದರ್ಶನ ಚಕ್ರಧಾರಿಗಳು. ಅವ್ರು ಮುಕ್ತ ಕರ್ನೆ ವಾಲೆ, ತಾವು ಮುಕ್ತ ಆಗಿರ್ತಕ್ಕಂಥವ್ರು ಬೇರೆಯವ್ರನ್ನು ಕೂಡ ಮುಕ್ತರನ್ನಾಗಿ ಮಾಡ್ತಕ್ಕಂಥವ್ರು. ವಶಭೂತ್ ಹೋನೆ ವಾಲೆ ನೈ, वशभूत ಆಗ್ತಕ್ಕಂಥವ್ರು ಆಗುದಿಲ್ಲ. ಲೇಕಿನ್ ಅಧಿಕಾರಿ ಬನ್ ಮಾಲಿಕ್ ಬನ್ ಸರ್ವ ಕರ್ಮೇಂದ್ರಿಯೋ ಸೆ ಕರ್ಮ ಕರಾನೆ ವಾಲೆ. ಆದರೆ ಅಧಿಕಾರಿಗಳಾಗಿ ಮಾಲೀಕರಾಗಿ ಸರ್ವ ಕರ್ಮೇಂದ್ರಿಯಗಳಿಂದ ಕರ್ಮವನ್ನ ಮಾಡಿಸ್ತಕ್ಕಂಥವ್ರು. ಧೋಖಾ ಖಾನೆ ವಾಲೆ नहीं, ಪೆಟ್ ತಿಂತಕ್ಕವರಲ್ಲ, ಪೆಟ್ ತಿಂತಕ್ಕಂಥವ್ರಲ್ಲ. लेकिन चारों औरों को भी दुखों से छुड़ाने, धोखे से छुड़ाने वाले. ಆದ್ರೆ ಎಲ್ಲಾ ಕಡೆ ಇರ್ತಕ್ಕಂಥವ್ರಿಗೆ ಕೂಡ ಪೆಟ್ಟು ತಿನ್ನೋದ್ರಿಂದ ಬಿಡುಗಡೆ ಮಾಡ್ತಕ್ಕಂಥವ್ರು. ಯಹಿ ಅಭ್ಯಾಸ ಕರ್ತೀವಿ. ಬಾಬಾ ಕೇಳ್ತಾ ಇದ್ದಾರೆ, ಇದೇ ಅಭ್ಯಾಸವನ್ನ ಮಾಡ್ತಾ ಇದ್ದೀರಲ್ವ. ಕರ್ಮ में आना और फिर न्यारा हो जाना. ಕರ್ಮ ಮಾಡೋದಕ್ಕಾಗಿ ಶರೀರದಲ್ಲಿ ಬರುವುದು, ನಂತರ ಭಿನ್ನವಾಗ್ತದೆ. तो याद का अभ्यास क्या रहा, ಆದ್ಮೇಲೆ ನೆನಪು ಮಾಡ್ತಕ್ಕಂಥ ಅಭ್ಯಾಸ ಏನ, आना और जाना, ಬರುವುದು ಮತ್ತು ಹೋಗುವುದು. और पढ़ाई अर्थात ज्ञान का सार क्या है, ವಿದ್ಯೆ ಓದೋದು ಇದರ ಅರ್ಥ ಏನು, ಜ್ಞಾನದ ಸಾರ ಏನು. कर्मातीत बन घर जाना है. कर्मातीत ಅವಸ್ಥೆಯನ್ನು ಹೊಂದಿ ನಮ್ಮ ಮನೆಗೆ ಹೋಗ್ಬೇಕಾಗಿದೆ. और फिर राज्य करने का पाठ बजाने आने अपने राज्य में आना है. ನಂತರ ಪುನಃ ರಾಜ್ಯ ಮಾಡುವ ಪಾತ್ರವನ್ನ ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಬರಬೇಕಾಗಿದೆ. ಅದರ ಜ್ಞಾನದ ಅರ್ಥ, ಯೋಗದ ಅರ್ಥ ಏನು, ಆನಾ और जाना, जाना आना. यही ज्ञान का सार है ना. तो जाना और आना इದೇ ಜ್ಞಾನದ ಸಾರ ಆಗಿದೆ ಅಲ್ವಾ. ಮನೆಗೆ ಹೋಗುದು ಮತ್ತೆ ರಾಜಧಾನಿಗೆ ಬರುವುದು. यही ज्ञान और योग, इसी अभ्यास में दिन रात लगे हुए हो. ಇದೇ ಜ್ಞಾನ ಮತ್ತು ಯೋಗ ಆಗಿದೆ. ಈ ಅಭ್ಯಾಸದಲ್ಲಿ ಏನ್ ಮಾಡಿದ್ದೀರಿ ಅಂತ ಹೇಳ್ತಾರೆ ಬಾಬಾ, ಹಗಲು ರಾತ್ರಿ ತತ್ಪರಾಗಿದ್ದೀರಿ. बुद्धि में घर जाने की और फिर राज्य में आने की खुशी. ಬುದ್ಧಿಯಲ್ಲಿ ಏನ್ ಖುಷಿ ಇದೆ, ಮನೆಗೆ ಹೋಗುದು ಮತ್ತೆ ರಾಜಧಾನಿಯಲ್ಲಿ ಬರುದು, ಈ ಖುಷಿ ಇದೆ. जैसे मधुबन अपने घर में आते हो तो कितनी खुशी रहती है. ಹೇಗೆ ತಮ್ಮ ಮನೆಗೆ ಮಧುಬನ್ ಬರ್ತೀರಿ, ಎಷ್ಟು ಖುಷಿ ಇರ್ತದೆ ನಮ್ಮ ಮನೆಗೆ ನಾವು ಬಂದೇವಪ್ಪ. जब से टिकट बुक करते हो तब से जाना है जाना है. ಮಧುಬನ್ ಹೋಗೋ ಟಿಕೆಟ್ ಏನ್ ಬುಕ್ ಮಾಡ್ತೀರಿ, ಈಗ ನಾವು ಮಧುಬನ್ ಹೋಗೋದಿದೆ, ಮಧುಬನ್ ಹೋಗ್ತಿದೆ, ಮಧುಬನ್ ಹೋಗೋದಿದೆ, ಅದೇ ಬುದ್ಧಿಯಲ್ಲಿ ಇರ್ತದಲ್ಲ. यह बुद्धि में याद रहता है ना, ಇದು ಬುದ್ಧಿಯಲ್ಲಿ ನೆನಪಿರ್ತದಲ್ವಾ ಮಧುಬನ್ ಹೋಗ್ಬೇಕಾಗಿದೆ. तो जब मधुबन घर की खुशी है तो आत्मा के घर जाने की भी खुशी. ಯಾವಾಗ ಮಧುಬನ್ಗೆ ಬರ್ತಕ್ಕಂಥ ಖುಷಿ ಅದಾದ್ಮೇಲೆ ಮನೆಗೆ ಹೋಗ್ತಕ್ಕಂಥದ್ದು ಕೂಡ ಖುಷಿ ಇದೆ. ನಮ್ಮ ಮನೆಗೆ ಹೋಗ್ತೇವೆ, ಪರಂಧಾಮಕ್ಕೆ ಹೋಗ್ತೇವೆ, ಶಾಂತಿಧಾಮಕ್ಕೆ ಹೋಗ್ತೇವೆ,
लेकिन खुशी से कौन जाएगा? बाबा कहते यार खुशिಯಿಂದ ಮನೆಗೆ ಹೋಗ್ತಾರೆ ಯಾರು? जितना सदा यह आने और जाने का अभ्यास होता बाबा यार ಖುಷಿಯಿಂದ ಮನೆಗೆ ಹೋಗ್ತಾರಂದ್ರೆ ಎಷ್ಟು ಹೋಗುದು ಬರುದು ಅಭ್ಯಾಸ ಮಾಡ್ತೀರಿ ಅಷ್ಟೇ ಖುಷಿಯಿಂದ ಮನೆಗೆ ಹೋಗ್ತೀರಿ. जब जब चाहो तब शरीर अशरीरी स्थिति में स्थित हो जाए. ಯಾವಾಗ ಶರೀರದಿಂದ ಭಿನ್ನವಾಗಿ अशरीरी स्थितिಯಲ್ಲಿ ಸ್ಥಿತರಾಗಿ. और जब चाहो तब कर्मातीत बन जाओ. ಯಾವಾಗ ಬೇಕಾವಾಗ कर्मातीत ಸ್ಥಿತಿಯಲ್ಲಿರಿ. यह अभ्यास बहुत पक्का चाहिए. ಈ ಅಭ್ಯಾಸ ಏನಾಗಬೇಕು? ಪಕ್ಕಾ ಆಗ್ಬೇಕು. ಅಶರೀರಿ ಆಗುದು, कर्मातीत ಸ್ಥಿತಿಯಲ್ಲಿರೋದು. कर्मातीत ಸ್ಥಿತಿ ಅಂದ್ರೆ कर्म ಮಾಡಿದ್ರು कर्मದ प्रभाव ನಿಮ್ಮ ಸ್ಥಿತಿ ಮೇಲೆ ಆಗಬಾರದು. ऐसे न हो कि आप शरीरी बनना चाहो और शरीर का बंधन, कर्म का बंधन, व्यक्तियों का बंधन, वैभवों का बंधन, स्वभाव संस्कारों का बंधन अपनी तरफ आकर्षित करे. इस प्रकार बंधन ಈ ರೀತಿ ಆಗಬಾರ್ದು. ಅಶರೀರಿ ಆಗ್ಬೇಕು ಅಂತ ಇಷ್ಟಪಡ್ತೀರಿ, ಮತ್ತೆ ಏನಾಗ್ತದೆ? ಶರೀರದ ಬಂಧನ, ಕರ್ಮದ ಬಂಧನ, ವ್ಯಕ್ತಿಗಳ ಬಂಧನ, ವೈಭವದ ಬಂಧನ, ಸ್ವಭಾವ ಸಂಸ್ಕಾರಗಳ ಬಂಧನ ತಮ್ಮ ಕಡೆಗೆ ಆಕರ್ಷಣೆ ಮಾಡಬಾರ್ದು. ಇದು ಯಾವುದೇ ಪ್ರಕಾರದ ಬಂಧನಗಳು ತನ್ನ ಕಡೆಗೆ ಆಕರ್ಷಣೆ ಮಾಡ. कोई भी बंधन अशरीरी बनने नहीं देगा. ಯಾವುದೇ ಪ್ರಕಾರದ ಬಂಧನ ಇತ್ತು ಅಂದ್ರೆ ಅದು ನಿಮಗೆ अशरीरी ಆಗೋದು ಬಿಡುವುದಿಲ್ಲ. जैसे कोई टाइट ड्रेस पहनते हैं तो समय पर सेकंड में उतारने चाहे तो उतार नहीं सकेंगे. ಹೇಗೆ ಶರೀರಕ್ಕೂ ಕೂಡ ಯಾರಾದ್ರೂ ಟೈಟ್ ಡ್ರೆಸ್ ಹಾಕೊಂಡಿದ್ರಪ್ಪ ಅಂದ್ರೆ 1 ಸೆಕೆಂಡ್ ನಲ್ಲಿ ಆ ಡ್ರೆಸ್ ತೆಗಿಬೇಕಂದ್ರೆ ತೆಗಿಬೇಕಾಗುದಿಲ್ಲ, ಒದ್ದಾಡ್ಬೇಕಾಗುತ್ತೆ. खिंचावट होती है क्योंकि शरीर से चिपका हुआ हो. ಯಾಕಂದ್ರೆ ಅದು ಟೈಟ್ ಡ್ರೆಸ್ ಶರೀರ ಕಟ್ಕೊಂಡ್ಬಿಟ್ಟಿರ್ತದ, ತೆಗಿಬೇಕಂದ್ರೆ ಕಷ್ಟ ಆಗ್ತದೆ. ऐसे कोई भी बंधन का खींचा अपनी तरफ खींचेगा. ಅದೇ ರೀತಿ ಯಾವುದೇ ಪ್ರಕಾರದ ಬಂಧನ ಇತ್ತು ಅಂದ್ರೆ ಆತ್ಮಕ್ಕೆ ಅಶರೀರಿ ಆಗೋದಕ್ಕೆ ಬಿಡುದಿಲ್ಲ, ವಿದೇಹಿ ಆಗೋದಕ್ಕೆ ಬಿಡುದಿಲ್ಲ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬಿಡುದಿಲ್ಲ, खिंचावट ಆಗ್ತಿರ್ತದೆ. बंधन आत्मा को टाइट कर देते. ಹೇಗೆ ಶರೀರದ ಬಟ್ಟೆ ಟೈಟ್ ಆಗಿತ್ತಂದ್ರೆ ಒದ್ದಾಡ್ಬೇಕಾಗ್ತದೆ, ಹಾಗೆ ಆತ್ಮಕ್ಕೂ ಕೂಡ ಬಂಧನ ಏನ್ ಮಾಡ್ತದೆ? ತೊಂದರೆ ಕೊಡ್ತದೆ. इसलिए बाप दादा सदा यह पाठ पढ़ाते हैं. ಆದ್ದರಿಂದ ಬಾಪ್ ದಾದರವರು ಸದಾ ಈ ಪಾಠವನ್ನ ಓದಿಸ್ತಾರೆ. ಅದು ನಿರ್ಲಿಪ್ತ ಅರ್ಥಾತ್ ನ್ಯಾರೆ और ಅತಿ ಪ್ಯಾರ. ನಿರ್ಲಿಪ್ತ ಅವಸ್ಥೆಯಲ್ಲಿ ಇರಿ ಅಂದ್ರೆ ಭಿನ್ನವಾಗಿರಿ, ಪ್ರೀತಿ ಉಳ್ಳೋರಾಗಿರಿ. यह बहुत काल का अभ्यास चाहिए. ನಿರ್ಲಿಪ್ತ ಸ್ಥಿತಿಯ ಅಭ್ಯಾಸ ಬಹಳ ಸಮಯದವರೆಗೆ ಬೇಕು. ज्ञान सुनना सुनाना सेवा करना यह अलग चीज. ಜ್ಞಾನ ಕೇಳುದು, ಹೇಳೋದು, ಸೇವಾ ಮಾಡುದು ಇದು ಬೇರೆ. ಲೇಕಿನ್ ಯಹ ಅಭ್ಯಾಸ ಅತಿ ಅವಶ್ಯಕ. ಆದ್ರೆ ನಿರ್ಲಿಪ್ತ ಸ್ಥಿತಿಯಲ್ಲಿರೋದು, ಕರ್ಮಾತೀತ ಸ್ಥಿತಿಯಲ್ಲಿರೋದು, ಅಶರೀರಿ ಆಗಿರೋದು, ಈ ಅಭ್ಯಾಸ ಅತಿ ಅವಶ್ಯಕತೆ ಇದೆ. पांचवी तानर बनना है तो पांचवी तानर ಆಗ್ಬೇಕಾದ್ರೆ इस अभ्यास में पास होना अति आवश्यक है. ಈ ಅಭ್ಯಾಸದಲ್ಲಿ ಪಾಸ್ ಆಗೋದೇನಾಗಿದೆ ಅಂತ ಬಾಬಾ अति आवश्यकತೆ ಇದೆ. और इसी अभ्यास पर अटेंशन देने में डबल अंडरलाइन करो. ಬಾಬಾ ಅಂದ್ರೆ ಈ ಅಭ್ಯಾಸಕ್ಕೆ ಅಟೆನ್ಷನ್ ಕೊಡ್ಬೇಕಾದ್ರೆ डबल अंडरलाइन ಕೊಡಿ. तब ही डबल लाइट पर कर्माती स्थिति को प्राप्त कर. ಆಗ ಏನಾಗ್ತಿರಿ ಅಂತ ಹೇಳಿದ್ರೆ ಡಬಲ್ ಲೈಟ್ ಆಗಿ ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ. ಡಬಲ್ ತಾಜ್ದಾರಿ ಬನ್ನಿಂಗಿ. ಆಗ ಡಬಲ್ ಕಿರೀಟಧಾರಿಗಳಾಗ್ತೀರಿ. ब्राह्मण बने
बाप के वर्षे के अधिकारी बनी ಗಾಡ್ಲಿ ಸ್ಟೂಡೆಂಟ್ ಬನ್ನಿ ಬಾಬಾತರೆ ಬ್ರಾಹ್ಮಣರಾದ್ರಿ ತಂದೆ ಆಸ್ತಿಗೆ ಅಧಿಕಾರಿಗಳಾದ್ರಿ ಈಶ್ವರನ ವಿದ್ಯಾರ್ಥಿಗಳಾದ್ರಿ ಜ್ಞಾನಿ तो आत्मा बने ज्ञानी आत्मಗಳಾದ್ರಿ विश्व सेवाधारी बने विश्व सेवाधारी आद्री यह भाग्य तो पाली ये भाग्यवन्न प्राप्ति ಮಾಡ್ಕೊಂಡು लेकिन अब पासवी तानर होने के लिए आದ್ರೆ ಈಗ पासवी तानराಗೋಸ್ಕರ कर्मातीत स्थिति के समीप जाने के लिए कर्मातीत स्थितिಯ समीप ಹೋಗುವುದಕ್ಕಾಗಿ ब्रह्मा बाप समान ब्रह्मा ತಂದೆಯ समान न्यारे अशरीरी बनने के अभ्यास पर विशेष अटेंशन ಈಗೇನಾಗಬೇಕಾಗಿದೆ कर्मातीत समीप स्थितिಯ समीप ಹೋಗಬೇಕಾದ್ರೆ ಬ್ರಹ್ಮ ತಂದೆಯ ಸಮಾನ ಭಿನ್ನವಾಗಿ अशरीरी ಆಗ್ತಕ್ಕಂತ ಅಭ್ಯಾಸದ ಕಡೆಗೆ विशेष अटेंशन ಕೊಡಬೇಕಾಗಿದೆ जैसे ब्रह्मा ने साकार जीवन में ಹೇಗೆ ಬ್ರಹ್ಮ ತಂದೆ ಸಾಕಾರ ಜೀವನದಲ್ಲಿ कर्मातीत होने के पहले कर्मातीत स्थितिಯನ್ನು ಹೊಂದುವುದಕ್ಕಿಂತ ಮೊದಲು न्यारे और प्यारे रहने के ಭಿನ್ನವಾಗಿರತಕ್ಕಂಥದ್ದು ಪ್ರೀತಿ ಉಳ್ಳವರಾಗಿರತಕ್ಕಂಥದ್ದು अभ्यास का प्रत्यक्ष अनुभव कर ಈ ಅಭ್ಯಾಸವನ್ನು ಮಾಡಿ प्रत्यक्ष ಅನುಭವವನ್ನು ಮಾಡಿಸಿದ ಮಕ್ಕಳಿಗೆ जो सभी बच्चे अनुभव सुनाते हैं ಎಲ್ಲಾ ಮಕ್ಕಳು ಬ್ರಹ್ಮ ಬಾಬರ ಅನುಭವವನ್ನು ಕೇಳ್ತಾ ಇರ್ತೀರಿ सुनते हुए न्यारे कार्य करते हुए न्यारे बाबा ब्रह्म बाबा ಕೇಳ್ತಾ ಇದ್ರೂ ಭಿನ್ನವಾಗಿರ್ತಾರೆ कार्य ಮಾಡ್ತಾ ಇದ್ರೂ ಭಿನ್ನವಾಗಿರ್ತಾರೆ बोलते हुए भी न्यारे रहते ಮಾತಾಡ್ತಾ ಇದ್ರೂ ಕೂಡ ಏನಾಗಿರ್ತಿದ್ರು ಭಿನ್ನವಾಗಿರ್ತಿದ್ರು सेवा को कोई कर्म को छोड़ा नहीं बाबा ಶರೀರದಿಂದ ಭಿನ್ನವಾಗಿರ್ಬೇಕಾದ್ರೆ ಶರೀರಿ ಆಗ್ಬೇಕಾದ್ರೆ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕಾದ್ರೆ ಯಾವ ಸೇವೆಯನ್ನ ಬಿಟ್ಟಿದ್ದಿಲ್ಲ ಎಲ್ಲ ಸೇವಾ ಮಾಡ್ತಾ ಇದ್ರು लेकिन न्यारे हो लास्ट दिन भी बच्चों की सेवा समाप्त की बाबा ಭಿನ್ನವಾಗಿದ್ದು ಲಾಸ್ಟ್ ದಿನ ಶರೀರ ಬಿಡಬೇಕಾದ್ರೂ ಸೇವಾ ಮಾಡಿ ಬೆಳಗ್ಗೆ ಕ್ಲಾಸ್ ಮಾಡಕ್ಕಾಗ್ಲಿ ಆದ್ರೆ ಸಾಯಂಕಾಲ ಮಕ್ಕಳಿಗೆ ಭೇಟಿಯಾಗಿ ಕ್ಲಾಸ್ ಮಾಡಿ लास्ट महावाक्य निराकारी निर्विकारी निरहंकारी महावाक्यಗಳನ್ನು ಹೇಳು न्यारापन हर कर्म में सफलता सहज अनुभव कराता है न्यारापन ಭಿನ್ನವಾಗಿರತಕ್ಕಂಥದ್ದು ಪ್ರತಿಯೊಂದು ಕರ್ಮದಲ್ಲಿ ಸಫಲತೆಯ ಸಹಜ ಅನುಭವವನ್ನ ಮಾಡಿಸ್ತದೆ करके देखो बाबा तर ನೀವು ಮಾಡಿ ನೋಡ್ರಿ ಈಗ सफल ಆಗ್ತದೆ एक घंटा किसको समझाने की भी मेहनत करके देखो ಒಂದ್ ಗಂಟೆ ಯಾರಿಗಾದ್ರೂ ತಿಳಿಸ್ತಕ್ಕಂತ ಪರಿಶ್ರಮ ಪಟ್ಟು ನೋಡಿ और उसके अंतर में 15 मिनट में सुनते हुए बोलते हुए न्यारेपन की स्थिति में स्थित होकर दूसरों को भी न्यारेपन की स्थिति का वाइब्रेशन देकर देखो ಇದನ್ನು ಮಾಡಿ ನೋಡ್ರಿ ಅದನ್ನು ಮಾಡಿ ನೋಡ್ರಿ ಬಾಬಾ ಹೇಳ್ತಾರೆ ನೀವು 15 ನಿಮಿಷದಲ್ಲಿ ಕೇಳ್ತಾ ಇದ್ರು ಮಾತಾಡ್ತಾ ಇದ್ರು ಭಿನ್ನವಾದಂತ ಸ್ಥಿತಿಯಲ್ಲಿದ್ದು ತಿಳಿಸ್ತಕ್ಕಂತ ಪರಿಶ್ರಮ ಪಟ್ಟು ನೋಡ್ರಿ ಅದರ ಅಂತರದಲ್ಲಿ 15 ನಿಮಿಷ ಕೇಳ್ತಾ ಇದ್ರು ಮಾತಾಡ್ತಾ ಇದ್ರು ಭಿನ್ನವಾದಂತ ಸ್ಥಿತಿಯಲ್ಲಿದ್ದು ಬೇರೆ ಆತ್ಮಗಳಿಗೆ ಜ್ಞಾರಾಪಂದ ಸ್ಥಿತಿಯ ವೈಬ್ರೇಷನ್ ಕೊಡಿ जो 15 मिनट में सफलता होगी ಅಂದ್ರೆ 15 ನಿಮಿಷದಲ್ಲಿ ನಿಮಗೆ ಸಫಲತೆ ಸಿಗ್ತದೆ वह 1 घंटे में नहीं होगा ಅದು 1 ಗಂಟೆ ಇದ್ರೂ ಆಗುವುದಿಲ್ಲ ಆದ್ರೆ ನೀವು 15 ನಿಮಿಷದಲ್ಲಿ ಸಫಲತೆ ಮಾಡಬಹುದು यही प्रैक्टिस ब्रह्मा बाप ने करके दिखाई ಇದೇ ಪ್ರಾಕ್ಟೀಸ್ ಇದೇ ಅಭ್ಯಾಸವನ್ನ ಬ್ರಹ್ಮ ಬಾಬಾ ಮಕ್ಕಳ ಎದುರುಗಡೆ ಮಾಡಿ ತೋರಿಸಿದ್ರು तो समझा क्या करना है बाबा कहता है ತಿಳಿತಾ ಏನ್ ಮಾಡಬೇಕಾಗಿದೆ पहले निमित्त तो टीचर्स ಮೊದಲು ಯಾರು ನಿಮಿತ್ತ ಅಂದ್ರೆ ಟೀಚರ್ಸ್ ಫಾಲೋ ಫಾದರ್ ಕರೀಗಿ ना ತಂದೆ ಏನ್ ಫಾಲೋ ಮಾಡ್ತಿರಲ್ಲ ಸುಸ್ಲಾಕ್ ಏನ್ ಫಾಲೋ ಮಾಡ सेवा का विस्तार बल कितना भी बढ़ाओ निम सेवे विस्तारವನ್ನು ಬೇಕಾದಷ್ಟು ಹೆಚ್ಚಿಸಿ
लेकिन विस्तार में जाते सार की स्थिति का अभ्यास कम न हो। ಬೇಕಾದಷ್ಟು ಸೇವೆಯನ್ನು ವಿಸ್ತಾರವಾಗಿ ಮಾಡ್ರಿ, ವಿಸ್ತಾರದಲ್ಲಿದ್ರು ಕೂಡ ಸಾರದಲ್ಲಿ ಬರ್ತಕ್ಕಂತ ಸ್ಥಿತಿಯ ಅಭ್ಯಾಸ ಕಡಿಮೆ ಆಗಬಾರದು। विस्तार में सार भूल न जाए। विस्तार ಮಾಡ್ತಾ ಮಾಡ್ತಾ ಸಾರವನ್ನ ಮರಿಬೇಡಿ। खाओ पियो सेवा करो लेकिन न्यारापन को नहीं भूलो। ಉಣ್ರಿ ತಿನ್ರಿ ಕುಡೀರಿ ಸೇವಾ ಮಾಡ್ರಿ, ಆದ್ರೆ ಭಿನ್ನವಾಗಿರ್ತಕ್ಕಂಥದ್ದು ಇದನ್ನ ಮರಿಬೇಡಿ। वाणी द्वारा भी कहाँ तक सेवा करेंगे? वाणिಯ ಮುಖಾಂತರನೇ ಎಷ್ಟು ದಿನದವರೆಗೆ ಸೇವಾ ಮಾಡ್ತೀರಿ? कितनों की करेंगे? ಎಷ್ಟು ಜನರದ್ದು ಮಾಡ್ತೀರಿ? अब तो रूहानी वाइब्रेशन, अशरीरीपन की स्थिति के वाइब्रेशन, ಈ ವೈಬ್ರೇಷನ್ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ। ಯಾವ್ಯಾವುದು? ಆತ್ಮಿಕ ಸ್ಥಿತಿಯಲ್ಲಿರ್ತಕ್ಕಂಥ ವೈಬ್ರೇಷನ್, अशरीरीपन ಸ್ಥಿತಿಯ ವೈಬ್ರೇಷನ್, न्यारे और प्यारेपन के शक्तिशाली वाइब्रेशन, ಭಿನ್ನವಾಗಿರ್ತಕ್ಕಂಥದ್ದು ಪ್ರೀತಿ ಉಳ್ಳೋರಾಗಿರ್ತಕ್ಕಂಥ ಶಕ್ತಿಶಾಲಿ ವೈಬ್ರೇಷನ್ ವಾಯುಮಂಡಲ में फैलाओ। ಇದನ್ನು ವಾಯುಮಂಡಲದಲ್ಲಿ ಹರಡಿಸ್ರಿ, ಸೇವಾ ಮಾಡಿ। सेवा की तो तीव्र गति का साधन भी यही है। सेवा तीव्र गतिಯಿಂದ ನಡೀತಕ್ಕಂತ ಸಾಧನವೂ ಕೂಡ ಇದೇ ಆಗಿದೆ ಅಂತ ಹೇಳ್ತಾರೆ। दूसरों की सेवा करने के पहले स्वयं इस विधि में संपन्न होंगे। ಬೇರೆಯವರ ಸೇವಾ ಮಾಡೋಕ್ಕಿಂತ ಮೊದಲು ಸ್ವಯಂ ತಾವು ಈ ವಿಧಿಯಿಂದ ಸಂಪನ್ನ ಆದ್ರಿ ಅಂದ್ರೆ तब सेवा की सिद्धि को प्राप्त करेंगे। ಆಗ ಸೇವೆಯ ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ। अब वाणी में आना सहज हो गया है। ಈಗ ಮಾತಿನಲ್ಲಿ ಬಂದು ಹೇಳೋದು ಬಹಳ ಸಹಜ ಆಗಿಬಿಟ್ಟಿದೆ। और दिल से भी करते हो, ಮನಸ್ಪೂರ್ವಕವಾಗಿ ಮಾಡ್ತಾ ಇರ್ತೀರಿ। क्योंकि अभ्यास पक्का हो गया है, ಯಾಕೆಂದ್ರೆ ಇದು ಅಭ್ಯಾಸ ಆಗ್ಬಿಟ್ಟಿದೆ। ऐसे यह अभ्यास भी ನ್ಯಾಚುರಲ್ हो। ಅದಕ್ಕೆ ಬಾಬಾ ಹೇಳ್ತಾರೆ ಈ ರೀತಿ ವಾಯುಮಂಡಲ ವೈಬ್ರೇಷನ್ ಹರಡಿಸ್ತಕ್ಕಂತ ಅಭ್ಯಾಸನೂ ಕೂಡ ಸಹಜ ಸ್ವಾಭಾವಿಕ ಆಗ್ಬೇಕು ಅಂತ ಹೇಳ್ತಾರೆ। इस ನ್ಯಾಚುರಲ್ अभ्यास से ही नेचर बदली होगी। ಈ ಸಹಜ ಸ್ವಾಭಾವಿಕ ಅಭ್ಯಾಸದಿಂದನೇ ನೇಚರ್ನು ಕೂಡ ಬದಲಾವಣೆ ಆಗ್ತದೆ। चाहे मनुष्यात्माओं की नेचर, चाहे प्रकृति, भले मनुष्यात्मರ ನೇಚರ್ನು ಬದಲಾವಣೆ ಆಗ್ಬೋದು, ಪ್ರಕೃತಿಯ ನೇಚರ್ನು ಬದಲಾವಣೆ ಆಗ್ತದೆ, ಎರಡೂ ಬದಲಾವಣೆ ಆಗ್ತದೆ। समझा? बाबा ಕೇಳ್ತಾ ಇದ್ದಾರೆ, ತಿಳಿತಾ? मुश्किल तो नहीं लगता है? कठिन ಅನ್ಸುದಿಲ್ಲ ಅಲ್ವಾ? सहज देना कठिन ಇದೆ? ಯಾರ ಮಕ್ಕಳಾಗಿತ್ತು? बड़े थे बड़े बाप के बच्चे, ಯಾರ ಮಕ್ಕಳಾಗಿದ್ರಿ? ಯಾರ ಮಕ್ಕಳು? ಶ್ರೇಷ್ಠಾತಿ ಶ್ರೇಷ್ಠ ದೊಡ್ಡ ತಂದೆಯ ಮಕ್ಕಳಾಗಿದ್ರಿ। और बड़े थे बड़ी प्राप्ति के अधिकारी थे, ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿ ಅಧಿಕಾರಿಗಳಾಗಿದ್ದೀರಿ। तो उसके लिए कोई बड़ी बात नहीं है। ಅಂತವ್ರಿಗಿದೇನು ದೊಡ್ಡ ಮಾತಲ್ಲ ಅಂತ ಹೇಳ್ತಾರೆ ಬಾಬಾ। अटेंशन रखना तो आता है ना, कि टेंशन करने आता है। बाबा कहता टेंशन ಹೇಳೋದಕ್ಕೆ ಬರ್ತದ? ಟೆನ್ಷನ್ ಇಟ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ? ಜಾಸ್ತಿ ಯಾವ್ದು ಬರ್ತದೆ? ನಿಜಿ ಸಂಸ್ಕಾರ ಅಟೆನ್ಷನ್ ಹೀಗೆ ನಿಮ್ಮ ನಿಜವಾದ ಸಂಸ್ಕಾರ ಯಾವ್ದಿದೆ? अटेंशन ಕೊಡು, ಗಮನ ಕೊಡು। जब टेंशन रखना आता है तो अटेंशन रखना क्या बड़ी बात है? ಮಾತ್ರ ಟೆನ್ಷನ್ ಮಾಡೋದು ಬರ್ತದೆ ಅಂದ್ರೆ ಅಟೆನ್ಷನ್ ಇಟ್ಕೊಳ್ಳೋದು ಏನ್ ದೊಡ್ಡ ಮಾತು? टेंशन रखने में तो आदत ही हो गई है ना। टेंशन इट्ಕೊಳ್ಳೋದ್ರಲ್ಲಿ ಅಂತೂ ಅಭ್ಯಾಸಿಗಳಾಗಿದ್ದೀರಲ್ವಾ। अटेंशन का भी टेंशन नहीं रखो। अटेंशन ಇರ್ಬೇಕು, ಗಮನ ಕೊಡ್ಬೇಕು, ಗಮನ ಕೊಡ್ಬೇಕಂತ ಅದ್ರ ಬಗ್ಗೆನೂ ಟೆನ್ಷನ್ ಇಟ್ಕೋಬೇಡಿ ಅಂತ ಹೇಳ್ತಾರೆ। लेकिन ನ್ಯಾಚುರಲ್ अटेंशन, ಸಹಜ ಸ್ವಾಭಾವಿಕ ಗಮನ ಕೊಡ್ಬೇಕು, ಅದನ್ನ ಟೆನ್ಷನ್ ಮಾಡ್ಕೊಳ್ಬೇಕು। कई ऐसा भी करते हैं, अटेंशन को टेंशन में बदल देते हैं। ಕೆಲವರು ಹೀಗೂ ಮಾಡ್ತಾ ಇರ್ತಾರೆ, ಅಟೆನ್ಷನ್ ಕೊಡ್ಬೇಕಾಗಿದೆ ಅಂತ ಟೆನ್ಷನ್ ದಲ್ಲಿ ಬದಲಾವಣೆ ಮಾಡ್ಕೊಂಡಿರ್ತಾರೆ।
अटेंशन को टेंशन के रूप में रखो, बदली नहीं करो। ಅದಕ್ಕೆ ಬಾಬಾ ಹೇಳ್ತಾರೆ ಅಟೆನ್ಷನ್ ಅವನ್ನ ಅಟೆನ್ಷನ್ ರೂಪದಲ್ಲಿ ಇಟ್ಕೊಳ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ, ಅದನ್ನ ರೂಪ ಬದಲಾವಣೆ ಮಾಡಬೇಡಿ. ಯಾವುದು ಅಟೆನ್ಷನ್ ಹಿಡಿದು ಟೆನ್ಷನ್ ರೂಪದಲ್ಲಿ ಬದಲಾವಣೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ओरिजिनल अभ्यास आत्मा को न्यारे होने का है. ನಿಜವಾದ ಅಭ್ಯಾಸ ಏನಿದೆ ಆತ್ಮಕ್ಕೆ ಭಿನ್ನವಾಗಿರ್ತಕ್ಕಂಥದ್ದಿದೆ. ನ್ಯಾರಿ ಥಿ ನ್ಯಾರಿ ಹೇ ಫಿರ್ ನ್ಯಾರಿ ಬನೇಗಿ. ಭಿನ್ನವಾಗಿತ್ತು, ಭಿನ್ನವಾಗಿದೆ, ಭಿನ್ನವಾಗಿನೇ ಇರ್ತದೆ. सिर्फ अटैचमेंट न्यारा बनने नहीं देता है. ಏನ್ ಹೇಳ್ತಾರೆ ಬಾಬಾ, ಕೇವಲ ಅಟ್ಯಾಚ್ಮೆಂಟ್ ಭಿನ್ನವಾಗಿರೋದಕ್ಕೆ ಬಿಡುದೆ. वैसे आत्मा की ओरिजिनल नेचर शरीर से न्यारा रहने की है, अलग है. ಹಾಗೆ ಒರಿಜಿನಲ್ ನೇಚರ್ ನೋಡ್ಬೇಕಾದ್ರ ಶರೀರದಿಂದ ಭಿನ್ನವಾಗಿರ್ತಕ್ಕಂಥ ನೇಚರ್ ಇದೆ. शरीर आत्मा नहीं, आत्मा शरीर नहीं. शरीर आत्मा अಲ್ಲ, आत्मा शरीर अಲ್ಲ, ಎರಡು ಭಿನ್ನ ಅದಾವ. तो न्यारा है ना, सिर्फ 63 जन्म से अटैचमेंट की आदत पड़ गई. ಏನ್ ಹೇಳ್ತಾರೆ ಬಾಬಾ, 63 ಜನ್ಮಗಳಿಂದ ಇದು ಅಭ್ಯಾಸ ಆಗಿದೆ. ಅದು ಅಟ್ಯಾಚ್ಮೆಂಟ್ ನಲ್ಲಿರುವ ಅಭ್ಯಾಸ. ओरिजिनल तो ओरिजिनल ही होता है. ಏನಂತ ಹೇಳ್ತಾರೆ ಬಾಬಾ, ओरिजिनल ಇದ್ದು ओरिजिनल ಇರ್ತದೆ. अच्छा, डबल विदेशी भी बहुत पहुंच गए हैं नया वर्ष मनाने के लिए. ಹೊಸ ವರ್ಷವನ್ನ ಆಚರಣೆ ಮಾಡಬೇಕಾಗಿ ಡಬಲ್ ವಿದೇಶಿಗಳು ಬಹಳ ಜನ ಬಂದಿದ್ದಾರೆ. मेहमान बन करके आए हो या बच्चे बनकर आए, ಅತಿಥಿಗಳಾಗಿ ಬಂದಿದ್ದೀರೋ ಮಕ್ಕಳಾಗಿ ಬಂದಿದ್ದೀರೋ ಅಂತ ಕೇಳ್ತಾರೆ. अपनापन लगता है ना, ನಮ್ದೇ ಅನ್ನೋದು ಅನಿಸ್ತದಲ್ವಾ. बाप दादा भी बच्चों को अपने घर में देख हर्षित होते. बाप दादाರು ತಮ್ಮ ಮನೆಯಲ್ಲಿ ಮಕ್ಕಳನ್ನ ನೋಡಿ ಖುಷಿ ಆಗ್ತಾರೆ. बच्चे सदैव घर का श्रृंगार होते हैं. ಮಕ್ಕಳು ಮನೆಗೆ श्रृंगार ಆಗಿರ್ತಾರೆ. बच्चों से मधुबन सज जाता है. ಮಕ್ಕಳಿಂದ ಮಧುಬನ श्रृंगार ಆಗಿರ್ತದೆ. इसलिए बाप दादा अपने घर के श्रृंगार को देख खुश हो रहे हैं. ಆದ್ದರಿಂದ ಬಾಪ್ ದಾದಾರು ತಮ್ಮ ಮನೆಯ ಮಕ್ಕಳ श्रृंगारವನ್ನ ನೋಡಿ ಖುಷಿ ಆಗ್ತಾ ಇದ್ದಾರೆ. चाहे भारतवासी चाहे विदेशी, दोनों ही घर के श्रृंगार है. भले भारतवासी ಇರಬಹುದು, ವಿದೇಶಿಗಳಿರಬಹುದು, ಎಲ್ಲರೂ ಏನಾಗಿದ್ದೀರಿ, ತಂದೆ ಮನೆಯ श्रृंगार. बाप दादा आने की भी मुबारक देते हैं, जाने की भी मुबारक देते हैं. ಬರುವುದಕ್ಕೂ ಬಾಬಾ ಶುಭಾಶಯ ಹೇಳ್ತಾರೆ, ಹೋಗುವುದಕ್ಕೂ ಹೇಳ್ತಾರೆ. यहाँ आना भी अच्छा है, जाना भी अच्छा है. ಬರುವುದು ಒಳ್ಳೆಯದು, ಹೋಗುವುದು ಒಳ್ಳೆಯದು. विदाई नहीं है, बधाई ही बधाई है. बाबा ना विदाई ಕೊಡ್ತಾ ಇಲ್ಲ, बधाई ಕೊಡ್ತೀನಿ ಅಂತ ಹೇಳ್ತಾರೆ. जाएंगे तो सेवा की बधाई और यहाँ आएंगे तो मिलने की बधाई. ಹೋಗುದು ಯಾತಕ್ಕಾಗಿ, ಸೇವಾ ಮಾಡೋದಕ್ಕಾಗಿ. ಬರುದು ಯಾತಕ್ಕಾಗಿ, ತಂದೆ ಮಿಲನ ಮಾಡೋದಕ್ಕೋಸ್ಕರ. ಅಂದ್ಮೇಲೆ ಎರಡಕ್ಕೂ ಬಾಬಾ ಶುಭಾಶಯ ಹೇಳ್ತಾರೆ. दोनों ही मुबारक है ना, ಎರಡು ಹೋಗುದು ಬರುದು ಎರಡು मुबारक ಇದೆ. सर्व देश विदेश के सदा अधिकारी बच्चों को सदा ज्ञान और याद के सार में रहने वाले श्रेष्ठ आत्माओं को सदा आना और जाना, इस स्मृति से संपन्न बनने वाली आत्माओं को सदा ब्रह्मा बाप को फॉलो करने वाले, कर्मातीत स्थिति के समीप पहुंचने वाले योगी आत्माओं को सदा अपनेपन के अनुभव और अधिकार की खुशी में रहने वाले खुश मिजाज बच्चों को बाप दादा का याद प्यार नमस्ते. रुहानी बाप दादा को याद प्यार मॉर्निंग नमस्ते नमस्ते. बाबा डॉक्टर जोड़ी माताड़िदाರೆ. सभी डॉक्टर्स के दिल में क्या है, ಎಲ್ಲ ಡಾಕ್ಟರ್ಸ್ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳ್ತಾರೆ. हॉस्पिटल तो नहीं है, बाप को दिल में बिठाना अर्थात सदा के लिए अनेकों को शफा देना.
ಹಾಸ್ಪಿಟಲ್ ಅಂತೂ ಅಲ್ಲ, ತಂದೆಯನ್ನು ಸದಾ ಮನಸ್ಸಿನಲ್ಲಿ ಕೂರಿಸ್ಬೋದು, ಎಲ್ಲರಿಗೂ ಏನ್ ಮಾಡುದು आशीर्वाद। आजकल तो डॉक्टर्स भी कहते हैं कि दवाई इतना काम नहीं करेगी जितना दुआ करेगी। ಡಾಕ್ಟರ್ಗಳು ಹೇಳ್ತಾರೆ ಔಷಧ ಅಷ್ಟು ಕೆಲಸ ಮಾಡುದಿಲ್ಲ, ಎಷ್ಟು ಆಶೀರ್ವಾದ ಕೆಲಸ ಮಾಡ್ತದ ಔಷಧ ಕೆಲಸ ಮಾಡುದಿಲ್ಲ ಅಂತ ಡಾಕ್ಟರ್ ಕೂಡ ಈಗ ಹೇಳ್ತಾರೆ। वो भी दवाई से दिल से किस हो गए, ಅವರು ಔಷಧದಿಂದ ನಿರಾಶೆ ಆಗಿಬಿಟ್ಟಾರೆ। क्योंकि जानते हैं ना कि इसकी रिजल्ट क्या है और क्या निकलेगी, और ತಿಳ್ಕೊಂಡಿದಾರಲ್ವಾ ರಿಸಲ್ಟ್ ಏನು ಹೊರಡ್ತದೇನು। इसलिए अभी सबकी नजर दुआओं तरफ जा रही थी। ಆದ್ದರಿಂದ ಎಲ್ಲರ ದೃಷ್ಟಿ ಯಾವ ಕಡೆ ಹೋಗ್ತಾ ಇದೆ, ಆಶೀರ್ವಾದದ ಕಡೆಗೆ ಹೋಗ್ತಾ ಇದೆ। अभी योग एक्सरसाइज के रूप में चारों ओर बढ़ता जा रहा है। ಅವರು ಕೂಡ एक्सरसाइज ಮಾಡಿಸೋದು ಯೋಗ ಅಂತ ಹೇಳ್ತಾರೆ। अभी योग तक आए हैं, ಯೋಗದವರೆಗೆ ಬಂದಿದ್ದಾರೆ, एक्सरसाइज ಮಾಡಿಸ್ತಾರೆ। सहज योग तक आ जाएंगे, ಆ ಯೋಗ ಮಾಡ್ತಾ ಮಾಡ್ತಾ ಈ ಯೋಗದ ಕಡೆನೂ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ। ರಾಜ ಯೋಗದ ಕಡೆ, ಸಹಜ ಯೋಗದ ಕಡೆ। दवाई के बजाय दूसरी तरफ अभी बुद्धि तो गई है ना, ಔಷಧದ ಬದಲಾಗಿ ಈಗ ಬೇರೆ ಕಡೆ ಬುದ್ಧಿ ಯೋಗ ಹೋಗಿದೆ ಅಲ್ವಾ ಡಾಕ್ಟರ್ಸ್। आखिर ठिकाने पर आ जाएंगे, ನಂತರ ನಿಜವಾದ ಸ್ಥಾನಕ್ಕೆ ಅವರು ಬರ್ತಾರೆ ಡಾಕ್ಟರ್ಸ್ಗಳು। तो डॉक्टर यही काम करते हुए ना, ಅದಕ್ಕೆ ಬಾಬಾ ಎಲ್ಲ ಡಾಕ್ಟರ್ಸ್ ಗಳಿಗೆ ಕೇಳ್ತಾ ಇದಾರೆ, ಇದೇ ಕೆಲಸ ಮಾಡ್ತಾ ಇದ್ದೀರಲ್ವಾ। सबकी बुद्धि को ठिकाने पर लगाने वाले हो ना, ಎಲ್ಲರ ಬುದ್ಧಿಯನ್ನ ಸ್ಥಾನಕ್ಕೆ ತಲುಪಿಸ್ತಕ್ಕಂಥವ್ರು ಇದ್ದೀರಲ್ವಾ। अच्छा है, हिम्मत रखने से बाप की मदद स्वतः मिलती रहेगी। ಸಾಹಸ ಮಾಡಿದ್ದೀರಿ ಅಂದ್ರೆ ತಂದೆಯ ಸಹಯೋಗ ಸಿಗ್ತಾ ಇರ್ತದೆ। जहाँ हिम्मत है वहाँ असंभव भी संभव हो जाएगा। ಎಲ್ಲಿ ಸಾಹಸ ಇದೆನೋ, ಎಲ್ಲಿ ಸಾಹಸ ಇದ್ದಲ್ಲಿ ಅಸಾಧ್ಯ ಇದ್ದದ್ದು ಕೂಡ ಏನಾಗ್ತದೆ, ಅಲ್ಲಿ ಸಾಧ್ಯ ಆಗ್ಬಿಡ್ತದೆ। ಅದಕ್ಕೆ ಏನ್ ಬೇಕು, ಸಾಹಸ। सभी असंभव को संभव करने वाले हो, ಮಾತ್ರ ಎಲ್ಲಾ ಡಾಕ್ಟರ್ಸ್ ಅಸಾಧ್ಯ ಇದ್ದದ್ದನ್ನ ಸಾಧ್ಯ ಮಾಡ್ತಕ್ಕಂಥವ್ರಾಗಿದ್ದೀರಿ। जो दुनिया वाले कहते हैं मन को एकाग्र करना बहुत मुश्किल है, असंभव भी कह दे। ಜಗತ್ತಿನವ್ರು ಹೇಳ್ತಾರೆ ಮನಸ್ಸನ್ನ ಏಕಾಗ್ರಗೊಳಿಸೋದು ಅಸಾಧ್ಯ, ಬಹಳ ಕಠಿಣ ಇದೆ ಅಂತ ಹೇಳ್ತಾರೆ। कठिन ಇದೆನೋ ಸಹಜ ಇದೆ। और आप क्या कहते, ತಾವೇನ್ ಹೇಳ್ತಾ ಇದ್ದೀರಿ, सरल ಇದೆನೋ ಸಹಜ ಇದೆನೋ कठिन ಇದೆನೋ? आपके लिए तो सेकेंड की बात है ना, ಮನಸ್ಸನ್ನ ಏಕಾಗ್ರ ಮಾಡುದು ತಮಗಾಗಿ ಒಂದ್ ಸೆಕೆಂಡಿನ ಮಾತಿದೆಯಲ್ವಾ। बस बाबा कहा और मन ठिकाने पर पहुंचे, बाबा अंद्री ಅಂದ್ರೆ ಮನಸ್ಸು ಸ್ಥಿರ ಆಗಿಬಿಡ್ತದೆ। तो आपके लिए सेकेंड का काम है, ಅದಕ್ಕೆ ತಮಗಾಗಿ ಒಂದ್ ಸೆಕೆಂಡ್ ಕೆಲಸ ಇದೆ। और उनके लिए असंभव है, ಜಗತ್ತಿನವರಿಗಾಗಿ ಅಸಾಧ್ಯ ಇದೆ। कितना अंतर आ गया, टाइम तो नहीं लगता। बाबा कहता है समय तಗೊಳ್ಳೋದಿಲ್ಲಲ್ವಾ ಏಕಾಗ್ರ ಆಗ್ಲಿಕ್ಕೆ। ऐसे तो नहीं गीत बजे लाल बत्ती जले तब ये मन टिकेगा, ಈ ರೀತಿ ಇಲ್ಲಲ್ವಾ। ಕೆಂಪ್ ಲೈಟ್ ಹಾಕಿ ರೆಕಾರ್ಡ್ ಹಾಕಿದಾಗ ಮನಸ್ಸು ಸ್ಥಿರ ಆಗ್ತದೆ, ಏಕಾಗ್ರ ಆಗ್ತದೆ। मेहनत तो नहीं करनी पड़ती, ಪರಿಶ್ರಮ ಪಡ್ಬೇಕಾಗಿಲ್ಲ, ಒಂದ್ ಸೆಕೆಂಡ್ ನಲ್ಲಿ ಅಶರೀರಿ ಆಗ್ತೀರಿ। अपना बाप है ना, ಬಾಬರವ್ರ ನೆನಪು ಮಾಡ್ಬೇಕಾದ್ರೆ ಟೈಮ್ ತಗೊಳ್ತದೆ ಅಂತ ತಮ್ಮ ತಂದೆ ನೆನಪು ಮಾಡ್ಬೇಕಾದ್ರೆ। कोई दूसरों का बाप तो नहीं है, ನಿಮ್ ತಂದೆ ಅದರಲ್ವಾ, ಬೇರೆಯವ್ರ ತಂದೆ ಅಲ್ಲ। ನೆನಪು ಮಾಡೋದು ಕಠಿಣ ಆಗ್ತದಪ್ಪ, ನಿಮ್ ತಂದೆ ನೀವು ನೆನಪು ಮಾಡೋದು ಕಠಿಣ ಆಗ್ತದೆ ಅಂತ ಕೇಳ್ತಾರ। ಕಠಿಣ ಆಗ್ತದೆ ಸಹಜ ಇದೆ। कोई दूसरों का बाप नहीं है ना, अपना बाप नहीं हो। और कोई कहे यह आपका बाप है, उसे याद करो तो याद नहीं कर सकेंगे ना। ಅದಕ್ಕಾಗಿ ಬೇರೆಯವ್ರ ತಂದೆ ಅಂತ ಅಲ್ಲಲ್ವಾ, ನಿಮ್ ತಂದೆ ಇದಾರೆ। ಯಾರಾದ್ರೂ ಹೇಳ್ತಾರೆ ನಿಮ್ ತಂದೆ ನೀವು ನೆನಪು ಮಾಡ್ರಿ ಅಂದ್ರೆ ಯಾರು ನೆನಪು ಮಾಡ್ತಾರೆ ಅಂತ ಕೇಳ್ತಾರೆ, ಏನ್ ಮಾಡ್ತೀವಿ। बाबा पक्का ಮಾಡಿಸ್ತಾರೆ। लेकिन यह तो अपना है, शिव बाबा तमोर इधर तम तंदे इधर, अपनी चीज को याद करना कभी मुश्किल नहीं होता। ತಮ್ಮ ವಸ್ತುವನ್ನ ತಾವು ನೆನಪು ಮಾಡೋದು ಎಂದು ಕಠಿಣ ಆಗ್ತದೆ,
ಬೇರೆಯವ್ರ ವಸ್ತು ನೆನಪು ಮಾಡ್ಬೇಕಾದ್ರೆ कठिन ಆಗ್ತದೆ। पराये को याद करना मुश्किल होता है। आप तो अधिकार से याद करते हो या भगवान ने? बहुत बड़ा है, सूर्य समान है। ಭಾವತರ ತಾವಂತೂ ಅಧಿಕಾರಿಗಳಾಗಿ ನೆನಪು ಮಾಡ್ತಿರೋ ಅಥವಾ ಬಹಳ ದೊಡ್ಡವರು ಸೂರ್ಯನ ಸಮಾನ ಇದ್ದಾರೆ ಐಸೆ ಯಾದ ಕರ್ತೀವಿ, ಸೂರ್ಯ ಇದ್ದಂಗ ನೆನಪು ಮಾಡ್ತಿರೋ ನಮ್ ತಂದೆ ಅಂತ ನೆನಪು ಮಾಡ್ತಿರೋ, ಹೇಗ್ ನೆನಪು ಮಾಡ್ತೀವಿ? ಸಬ್ ಕುಚ್ ಮೇರಾ ಹೈ ಇಸ್ ಅಧಿಕಾರ ಸೆ ಯಾದ ಕರೋ, ಎಲ್ಲ ನಂದೇ ಇದೆ ಅಂತ ತಿಳ್ಕೊಂಡು ಈ ಅಧಿಕಾರದಿಂದ ನೆನಪು ಮಾಡಿ ಅಂತ ಹೇಳ್ತಾರೆ ಬಾಬಾ। रूहानी गुलाब बन सारा दिन खुशबू फैलाते रहो। ಆತ್ಮಿಕ ಗುಲಾಬಿ ಹೂಗಳಾಗಿ ಇಡೀ ದಿನ ದಿವ್ಯ ಗುಣಗಳ ಸುಗಂಧತೆಯನ್ನು ಹರಡಿಸ್ತಾ ಇರಿ। खुशबू ऐसी चीज होती है जो दूर वालों को भी आकर्षित करती है। ಸುಗಂಧ ಇಂಥ ವಸ್ತು ಇದೆ, ದೂರ ಇದ್ದವ್ರಿಗೂ ಕೂಡ ಸುವಾಸನೆ ಆಕರ್ಷಣೆ ಮಾಡ್ತಾ ಇರ್ತದೆ। दूर से ही सोचेंगे यह खुशबू कहाँ से आ रही है। ದೂರದಿಂದ ವಿಚಾರ ಮಾಡ್ತಾ ಇರ್ತಾರೆ, ಇದು ಸುಗಂಧ ಎಲ್ಲಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ। तो आपकी रूहानियत विश्व को आकर्षित करेगी। ಅದೇ ರೀತಿ ಬಾಬಾ ಹೇಳ್ತಾರೆ, ನಿಮ್ಮ ಆತ್ಮೀಯತೆಯ ಸುಗಂಧ ಇಡೀ ಜಗತ್ತನ್ನೇ ಆಕರ್ಷಣೆ ಮಾಡ್ತದೆ। देखो रूहानियत की खुशबू ने देश से विदेश को भी आकर्षित किया ना। ನೋಡ್ರಿ, ಆತ್ಮಿಕ ಸ್ಥಿತಿಯ ಆತ್ಮೀಯತೆಯ ಸುಗಂಧ ದೇಶದಿಂದ ವಿದೇಶದವರೆಗೂ ಕೂಡ ಆಕರ್ಷಣೆ ಮಾಡ್ತಾರೆ। ವಿದೇಶ ತಕ್ ಖುಷ್ಬೂ ಪਹੁಂಚಿ, ವಿದೇಶದವರೆಗೆ ಹೋಗಿ ತಲುಪಿದೆ। कोई भी काम करते शुभ संकल्प से यह खुशबू फैलाते रहो। ಯಾವುದೇ ಕೆಲಸ ಮಾಡ್ತಾ ಇರಿ, ಯಾವುದೇ ಕರ್ಮ ಮಾಡ್ತಾ ಇರಿ, ಆದ್ರೆ ಬಾಬಾ ಹೇಳ್ತಾರೆ ಶುಭ ಸಂಕಲ್ಪದ ಸುವಾಸನೆಯನ್ನ ಎಲ್ಲಾ ಕಡೆ ಹರಡಿಸ್ರಿ ಅಂತ ಹೇಳ್ತಾರೆ। कोई भी काम करते चेक करो कि बुद्धि कितने तरफ जा रही है। ಯಾವುದೇ ಕೆಲಸ ಮಾಡ್ತಾ ಇದ್ರು ಚೆಕ್ ಮಾಡಿ ನೋಡ್ಕೊಳ್ಳಿ, ಬುದ್ಧಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ। ನ ಚಾತೆ भी अनेक तरफ जाती है। ನಿಮ್ ಇಷ್ಟ ಇಲ್ಲ ಅಂದ್ರೂ ಎಲ್ಲಾ ಕಡೆಗೆ ಹೋಗ್ತಾ ಇರ್ತದೆ, ಅನೇಕ ಕಡೆಗೆ। एक तरफ नहीं होती, ಒಂದೇ ಕಡೆಗೆ ಬುದ್ಧಿ ಯೋಗ ಇರುವುದಿಲ್ಲ। तो जब और तरफ जा सकती है तो सेवा भी तो कर सकते हो। ಬುದ್ಧಿ ಆ ಕಡೆ ಈ ಕಡೆ ಹೋಗ್ತದಂದ್ರೆ ಸೇವಾನು ಮಾಡ್ಬೋದಲ್ವಾ ಅಂತ ಕೇಳ್ತಾರೆ। ಯಾರು भी कर सकते, ಒಂದ್ ಕಡೆ ಸೇವಾನು ಮಾಡ್ಬೋದು, ಒಂದ್ ಕಡೆ ನೆನಪನು ಮಾಡ್ಬೋದು। बहुत थोड़ा समय होता है जो फुल बुद्धि उस काम में रहती है। ಬಹಳ ಸಮಯ ಕಡಿಮೆ ಇರ್ತದೆ, ಅವಾಗ ಬುದ್ಧಿ ಫುಲ್ ಅದೇ ಕೆಲಸದಲ್ಲಿ ತತ್ಪರ ಆಗಿರ್ತದೆ। जो ऐसा कोई काम होगा जैसे डॉक्टर्स ऑपरेशन करते हैं, जरूरी ऑपरेशन है तो फुल बुद्धि होगी। ಹೇಗೆ ಡಾಕ್ಟರ್ ಆಪರೇಷನ್ ಮಾಡ್ತಾ ಇದ್ರೆ ಅಂದ್ರೆ ಫುಲ್ ಅಟೆನ್ಷನ್ ಅದ್ರಾಗ ಕೊಡ್ಬೇಕಾಗ್ತದೆ, ಫುಲ್ ಬುದ್ಧಿಯೋಗ ಅದ್ರಲ್ಲೇ ಇರ್ತದೆ। ಬಾಕಿ दवाई दे रहे हैं, देख रहे हैं तो बुद्धि और काम भी करती है। ಬಾಕಿ ಔಷಧ ಕೊಡ್ತಾ ಇದ್ರಿ, ಚೆಕ್ ಮಾಡ್ತಾ ಇದ್ರಿ ಅಂದ್ರೆ ಬುದ್ಧಿ ಆ ಕಡೆ ಈ ಕಡೆ ಮತ್ ಹೋಗ್ತಾ ಇರ್ತದೆ। जब वह कर सकती है तो यह क्यों नहीं कर सकती। ಅದನ್ನ ಮಾಡದ ಬುದ್ಧಿ ಅಂದ್ರೆ ಇದನ್ನ ಯಾಕೆ ಮಾಡೋದಿಲ್ಲ ಅಂತ ಕೇಳ್ತಾರೆ ಬಾಬಾ। मन और बुद्धि की आदत है चक्कर लगाने की। ಮನಸ್ಸು ಬುದ್ಧಿಗೆ ಅಭ್ಯಾಸ ಇದೆ, ಏನ್ ಮಾಡೋದು, ಚಕ್ರ ಸುತ್ತು, ಇಲ್ಲೇ ಕೂತ್ರು ಎಲ್ಲೆಲ್ಲ ಹೋಗಿ ಬರ್ತಾರೆ। चाहे ज्ञान का चक्कर चलाओ और चाहे व्यर्थ चलाओ, लेकिन चक्कर तो चलता जरूर है। ಬರೇ ಜ್ಞಾನ ಚಕ್ರ ಸುತ್ತಿರ್ಬೋದು, ವ್ಯರ್ಥ ಸುತ್ತಿರ್ಬೋದು, ಆದ್ರೆ ಚಕ್ರ ಅಂತೂ ಸುತ್ತಾ ಇರ್ತದಲ್ವ। आप स्वदर्शन चक्कर चलाओ तो और चक्कर खत्म हो जाएंगे। ನೀವೇನ್ ಮಾಡ್ರಿ ಅಂತ ಹೇಳ್ತಾರೆ, सदर्शन चक्र सुತ್ತಿಸ್ರಿ, ಉಳಿದೆಲ್ಲ ಚಕ್ರ ಸಮಾಪ್ತಿ ಆಗ್ತವೆ। तो सभी सेवा में सहयोगी हो, ಎಲ್ಲರೂ ಸೇವೆ ಮಾಡೋದ್ರಲ್ಲಿ ಸಹಯೋಗಿಗಳಾಗಿದ್ದೀರಲ್ವಾ। जिस समय नहीं जिसे समय नहीं मिलता ಸರ್ಕಮ್ಟೆನ್ಸ್ है वह हाथ उठा। ಯಾರಿಗೆ ಸೇವಾ ಮಾಡಕ್ ನಮ್ಗೆ ಸಮಯನೇ ಸಿಗುದಿಲ್ಲ, ಈ ರೀತಿ ಸರ್ಕಮ್ಟೆನ್ಸ್ ಅದ ಅನ್ನೋರು ಕೈ ಎತ್ರಿ ಅಂತ ಹೇಳ್ತಾರೆ। मनसा सेवा तो सब करते हो। बाबा कहते मनसा सेवा ಎಲ್ಲಿದ್ರು ಮಾಡಬಹುದಲ್ವಾ। बिजी रहने के लिए सेवा बहुत अच्छा साधन है। ನೀವು ಬಿಜಿ ಆಗಿರೋದಕ್ಕಾಗಿ मनसा सेवा ಬಹಳ ಒಳ್ಳೆಯ ಸಾಧನ ಆಗಿದೆ। जितना अपने को बिजी रखेंगे उतना सेफ रखेंगे।
रहेंगे बाबा ಹೇಳ್ತಾರೆ ಎಷ್ಟು ನೀವು ಸೇವಾ ಮಾಡ್ತೀರಿ ಸೇವೆಯಲ್ಲಿ ಬಿಜಿ ಇರ್ತೀರಿ ಅಷ್ಟು ನೀವು ಮಾಯೆಯಿಂದ ಸುರಕ್ಷಿತವಾಗಿರ್ತೀರಿ चाहे मनसा करो चाहे वाचा करो चाहे कर्मणा करो चाहे मनुष्यन मुखांतर ಮಾಡ್ರಿ भले वाचाद मुखांतर ಮಾಡ್ರಿ भले कर्मणದ मुखांतर ಮಾಡ್ರಿ लेकिन बुद्धि से बीजी जरूर रहो आदरे बुद्धिಯಿಂದ बीजी ಅವಶ್ಯವಾಗಿರಿ ಖಾಲಿ ಇರಬೇಕು हाथ पांव से तो रहते ही हो कई कालिनिंದಂತೂ बीजी ಇದ್ದೇ ಇರ್ತೀರಿ लेकिन बुद्धि से बीजी रहो आदरे बुद्धिಯಿಂದನೂ ಕೂಡ बीजी ಇರಿ ಅಂತ ಹೇಳ್ತಾರೆ ಬಾಬಾ अपना टाइम टेबल बना ಯಾವ ಸಮಯದಲ್ಲಿ ಏನ್ ಮಾಡ್ಬೇಕನ್ನೋ टाइम टेबल ಹಾಕೊಳ್ಳಿ जितना बड़ा आदमी उतना टाइम टेबल फिक्स होती है ಎಷ್ಟೇ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಅವ್ರು टाइम टेबल ಹಾಕೊಂಡ್ಬಿಟ್ಟಿರ್ತಾರೆ ಈ ಸಮಯಕ್ಕೆ ಈ ಕಾರ್ಯ ಮಾಡೋದು ಈ ಸಮಯಕ್ಕೆ ಇದನ್ನ ಮಾಡೋದು तो आप बड़े थे बड़े आदमी हो ना ನೀವಂತೂ ಎಂತವ್ರು ಇದ್ದೀರಿ ಎಲ್ಲರಿಗಿಂತ ದೊಡ್ಡ ವ್ಯಕ್ತಿಗಳಿದ್ದೀರಿ ಅಲ್ಲ सारे कल्प में ढूंढ करके आओ ब्राह्मणों से बड़ा कोई है ಕೇಳ್ತಾರೆ ಇಡೀ ಕಲ್ಪದಲ್ಲಿ ಹುಡುಕಾಡ್ಕೊಂತಾರೆ ತಾವು ಅಲೌಕಿಕ ಬ್ರಾಹ್ಮಣರು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ನಿಮ್ಗಿಂತ ದೊಡ್ಡವ್ರು ಯಾರು ಇದ್ದಾರೆ ದೇವತಾಯ भी नहीं है ದೇವತೆಗಳು ನಿಮ್ಗಿಂತ ದೊಡ್ಡವ್ರು ಇಲ್ಲಿ ನೀವು ದೊಡ್ಡವರು ಬ್ರಾಹ್ಮಣ ಆದಿಂದ ದೇವತಾ ಆಗ್ತೀರ चाहे आप भी देवता बनेंगे भले ನೀವೇ ದೇವತೆಗಳಾಗ್ತೀರಿ ಆದ್ರೆ ಯಾವ ಆಧಾರದಿಂದ ಆಗ್ತೀರಿ ಬ್ರಾಹ್ಮಣ ಜೀವನದ ಆಧಾರದಿಂದ ದೇವತೆಗಳಾಗ್ತೀರಿ लेकिन इस जीवन के आगे वह भी कुछ नहीं है एक स्वयं भगवंत ನಮ್ ಜೊತೆಗಿದ್ದಾರೆ ಈ ಜೀವನದ ಎದುರುಗಡೆ ಆ ಜೀವನ ಏನೂ ಇಲ್ಲ ಅಂತ ಅಷ್ಟೊಂದು ಈ ಜೀವನ ಏನಾಗಿದೆ ಅಮೂಲ್ಯವಾಗಿದೆ जीवन है तो ब्राह्मण जीवन अति श्रेष्ठ है ಜೀವನ ಅಂದ್ರೆ ಬ್ರಾಹ್ಮಣ ಜೀವನ ಅತಿ ಶ್ರೇಷ್ಠವಾದಂತ ಜೀವನ ಆಗಿದೆ ಅದಕ್ಕೆ ನಶಾಯಿ ಖುಷಿಯಲ್ಲಿರಿ ಅವಾಗ ನೀವು ನೆಲದ ಮೇಲೆ ಇರೋದು ಏನ್ ಮಾಡ್ತೀವಿ ಸದಾ ಹಾರಾಡ್ತೀವಿ अच्छा वरदान अव्यक्त पालना द्वारा शक्तिशाली बन लास्ट सो पास्ट जाने वाले फर्स्ट नंबर के अधिकारी भवन ಅವ್ಯಕ್ತ ಪಾಲನೆಯ ಮುಖಾಂತರ ಶಕ್ತಿಶಾಲಿಯಾಗಿ ಲಾಸ್ಟ್ ಸೋ ಪಾಸ್ಟ್ ಹೋಗ್ತಕ್ಕಂಥವ್ರು ಫಸ್ಟ್ ನಂಬರ್ದ ಅಧಿಕಾರಿ ಅವ್ಯಕ್ತ ಪಾಠ में आने वाली ಅವ್ಯಕ್ತ ಪಾತ್ರದಲ್ಲಿ ಬರ್ತಕ್ಕಂಥವ್ರು ಆತ್ಮವಂಕು ಆತ್ಮಗಳಿಗೆ पुरुषार्थ में पुरुषार्थದಲ್ಲಿ तीव्र गति का भाग्य तीव्र गति भाग्य सहज मिला हुआ है सहजವಾಗಿ ಸಿಕ್ಕಿದೆ यह अव्यक्त पालना ಈ ಅವ್ಯಕ್ತ ಪಾಲನೆ सहज ही शक्तिशाली सहजವಾಗಿ शक्तिशाली बनाने वाली है ಮಾಡ್ತಕ್ಕಂಥದ್ದಾಗಿದೆ इसलिए जो जितना ಆದ್ದರಿಂದ ಯಾರು ಎಷ್ಟು
आगे बढ़ना चाहिए, बढ़ सकते हैं। ಯಾರು ಎಷ್ಟು ಮುಂದುವರಿಬೇಕಂತಿರೋ ಮುಂದುವರಿಬಹುದು. इस समय पास्ट सो लास्ट सो पास्ट, ಈ ಸಮಯದಲ್ಲಿ ಲಾಸ್ಟ್ ಬಂದಂತವ್ರು ಪಾಸ್ಟ್, और पास्ट सो फर्स्ट ಮತ್ತು पास्ट सो फर्स्ट का वरदान प्राप्त है. ಈ ಸಮಯದಲ್ಲಿ ಲಾಸ್ಟ್ ಬಂದಂತವ್ರು ಪಾಸ್ಟ್ ಮತ್ತು ಪಾಸ್ಟ್ ಬಂದಂತವ್ರು ಫಸ್ಟ್ ನಂಬರ್ ಹೋಗ್ತಕ್ಕಂತ वरदान ಪ್ರಾಪ್ತಿಯಾಗಿದೆ. तो इस वरदान को अन्मेले ಈ ವರದಾನವನ್ನು कार्य में लगाओ, ಕಾರ್ಯದಲ್ಲಿ ಉಪಯೋಗ ಮಾಡಿ. अर्थात समय प्रमाण वरदान को स्वरूप में लाओ. वरदानವನ್ನು ಸ್ವರೂಪದಲ್ಲಿ ತಗೊಂಡು जो मिला है उसे यूज करो. ಏನ್ ಸಿಕ್ಕಿದೆ ಅದನ್ನು ಉಪಯೋಗ ಮಾಡಿ. तो फर्स्ट नंबर में आने का, ಆಗ ಫಸ್ಟ್ ನಂಬರ್ ದಲ್ಲಿ ಬರ್ತಕ್ಕಂತ अधिकार प्राप्त हो जाएगा. अधिकार प्राप्ति आएगी. स्लोगन, समान की सीट पर सेट रहो तो सर्व का मान स्वतः प्राप्त होगा. तम स्वमानದ ಸೀಟಿನ ಮೇಲೆ ಸೆಟ್ ಆಗಿದ್ರಿ ಅಥವಾ ತಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿದ್ರಿ ಅಂದ್ರೆ ಆಗ ಸರ್ವರ ಮಾನ ಗೌರವ ಸ್ವತಃ ಪ್ರಾಪ್ತಿಯಾಗುತ್ತದೆ. ಈ ದಿನದ ಅಭ್ಯಾಸ लवलीन स्थिति का अभ्यास, लवलीन स्थिति का अनुभव करो. ಪ್ರೀತಿಯಲ್ಲಿ ಲೀನ್ ಆಗಿರ್ತಕ್ಕಂತ ಸ್ಥಿತಿಯನ್ನ ಅನುಭವ ಮಾಡಿ. ಬಾಪ್ ಸೇ ಸಚ್ಚಾ ಪ್ಯಾರ್ है तो ತಂದೆ ಮೇಲೆ ನಿಜವಾದ ಪ್ರೀತಿ ಇದೆ ಅಂದ್ರೆ तो प्यार की निशानी है. ನನ್ನ ಪ್ರೀತಿಯ ನಿಶಾನಿಯಾಗಿದೆ. समान कर्मातीत बनो. ತಂದೆಯ ಸಮಾನ कर्मातीत आगी. करावनहार होकर ಮಾಡಿಸ್ತಕ್ಕಂಥವರಾಗಿ ಕರ್ಮ ಕರೋ. ನಾನು ಈ ಕರ್ಮೇಂದ್ರಿಯಗಳಿಂದ ಮಾಡಿಸ್ತಕ್ಕಂಥವನಾಗಿದ್ದೇನೆ. ಈ ಸ್ಮೃತಿಯಿಂದ ಕರ್ಮವನ್ನ ಮಾಡಿ ಮತ್ತು ಮಾಡಿಸಿ. कर्मेंद्रिय आपसे नहीं करावे. कर्मेंद्रियಗಳು ತಮ್ಮಿಂದ ಮಾಡಿಸಬಾರದು, कर्मेंद्रियಗಳಿಂದ ನೀವು ಮಾಡಿಸಬೇಕು. कर्मेंद्रिय आपसे नहीं करावे. कर्मेंद्रियಗಳು ತಮ್ಮಿಂದ ಮಾಡಿಸಬಾರದು. लेकिन आप कर्मेंद्रियों से कराओ. ಆದರೆ ತಾವು कर्मेंद्रियಗಳಿಂದ ಮಾಡಿಸ್ರಿ. कभी भी मन बुद्धि ಎಂದೂ ಕೂಡ ಮನಸ್ಸು ಬುದ್ಧಿ संस्कारों के वश होकर ಸಂಸ್ಕಾರಗಳ ವಶ ಆಗಿ कोई भी कर्म नहीं करो. ಮನಸ್ಸು ಬುದ್ಧಿ
ಸಂಸ್ಕಾರಗಳ ವಶಾಗಿ ಯಾವುದೇ ಕರ್ಮವನ್ನ ಮಾಡಬೇಡಿ. इशारे पॉइंट हर एक की विशेषता देखो. ಪ್ರತಿಯೊಬ್ಬ ಆತ್ಮಗಳ ವಿಶೇಷತೆಯನ್ನ ನೋಡಿ. ಯಾರು ಕಮ್ಮಿ ಕಮಜೋರಿ ನೋಡಬೇಡಿ. ಅವರಲ್ಲಿ ಏನ್ ವಿಶೇಷತೆ ಇದೆ ಆ ವಿಶೇಷತೆಗಳನ್ನ ನೋಡಿ. ಲೇಕಿನ್ ಫಾಲೋ ಫಾದರ್ ಕರು. ಆಗ ತಂದೆಯನ್ನ ಫಾಲೋ ಮಾಡಿ. आपस में रिगार्ड रखो. परस्पर गौरव रिगार्ड इरली. लेकिन गाइड एक बात रिगार्ड इरली. आದ್ರೆ ಗೈಡ್ ಒಬ್ಬ ತಂದೆಯಾಗಿದ್ದಾರೆ. कोई भाई बहन गाइड नहीं बन सकता. ಮನೆ ಕರ್ಕೊಂಡು ಹೋಗೋದಕ್ಕಾಗಿ ಯಾರು ಸಹೋದರ ಸಹೋದರಿಯರ ಗೈಡ್ ಆಗೋದಿಲ್ಲ. ಗೈಡ್ ಯಾರಿದ್ದಾರೆ? ಒಬ್ಬ ತಂದೆ. ಗಾಡ್ ಗೈಡ್ ಹೈ. ಪರಮಾತ್ಮ ಗೈಡ್ ಆಗಿದ್ದಾರೆ. और साकार एग्जांपल ब्रह्मा बाप है. ಸಾಕಾರದಲ್ಲಿ ಉದಾಹರಣ ಮೂರ್ತರು ಯಾರಾಗಿದ್ದಾರೆ? ಬ್ರಹ್ಮ ಬಾಬಾ. कोई भी निमित्त है. ಯಾರೇ ನಿಮಿತ್ತ ಇರಬಹುದು. लेकिन निमित्त बनाए किसी. ಯಾರೇ ನಿಮಿತ್ತ ಇರಬಹುದು ಆದ್ರೆ ನಿಮಿತ್ತ ಯಾರು ಮಾಡಿದ್ದಾರೆ? बाप ने बनाया. निमित्त यार ಮಾಡಿದ್ದಾರೆ? शिव बाबा. तो फिर बाप याद आएगा ना. ಅಂದ್ಮೇಲೆ ಯಾರು ನೆನಪಿಗೆ ಬರ್ತಾರೆ? ಬಾಬಾ ನೆನಪಿಗೆ ಬರ್ತಾರಲ್ವಾ? ब्राह्मण अर्थात सदा ब्रह्मा बाप, सदा ब्रह्मा समान. ब्राह्मण अर्थात सदा ब्रह्मा समान ब्रह्माचारी. ब्रह्ಮ ತಂದೆಯನ್ನ ಅನುಕರಣೆ ಮಾಡ್ತಕ್ಕಂಥ. जो ब्रह्मा बाप का आचरण ಏನ್ ಬ್ರಹ್ಮ ತಂದೆಯ ಆಚರಣೆ ಇದೆ वही सर्व ब्राह्मणों का आचरण. ಅದೇ ಸರ್ವ ಬ್ರಾಹ್ಮಣ ಮಕ್ಕಳ ಆಚರಣೆ. ಅರ್ಥಾತ್ ಕರ್ಮ. ಬ್ರಹ್ಮ ತಂದೆ ಅಂತಾನೆ ಕರ್ಮ ಆಗ್ಬೇಕು. उच्चारण भी ब्रह्मा बाप समान. आचरण उच्चारण ಎರಡು ಬ್ರಹ್ಮ ತಂದೆ ಸಮಾನ ಇರಬೇಕು. तब कहेंगे फॉलो फादर. ಆಗ ಹೇಳಾಗ್ತದೆ ಬ್ರಹ್ಮ ತಂದೆಯನ್ನ ಫಾಲೋ ಮಾಡ್ತಾರೆ. अच्छा ओम शांति. Power on. Bluetooth mode.